ರೈತರಿಗೆ ಯಾಕೆ 30 ಕೊಡ್ತಾರೆ, ಪುಕೆಟ್ ಯಾಕೆ ಕೊಡ್ತಾರೆ ಈ ಖಾಸಗಿ ಅವರು? ಹೋಗಿ ಖಾಸಗಿಯಿಂದ ಏನಾದರೂ ದೇಶ ಇಲ್ಲಿವರೆಗೆ ಉದ್ಧಾರ ಆಗ್ಯದನ? ಯಾವ ಕ್ಷೇತ್ರ ಉದ್ಧಾರ ಆಗ್ಯದ್ರಿ ಅಂತ ಅವ್ರು ಕೇಳ್ತಾ ಇದ್ದಾರೆ ರೈತರು. ಮತ್ತು ಅದೇ ಕಾಲಕ್ಕೆ ನೇಕಾರ ರೈತರ ಪರವಾಗಿ ಉತ್ತರ ಕನ್ನಡದ ಈಗಾಗಲೇ ಹೆಸರುವಾಸಿಯಾದಂಥ ನಮ್ಮ ಶಶಿಕಾಂತ್ ಗುರೂಜಿ ಅವರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಸ್ಪಷ್ಟವಾಗಿ ಕೇಳ್ತಾ ಇದ್ದಾರೆ, ರೈತರಿಗೆ ಇದರಿಂದ ಹಾನಿ ಅದ, ಇದು ಬಂದ್ ಮಾಡ್ರಿ. ರಾಯಭಾಗದಲ್ಲಿ ಅಲ್ಲ ಇಲ್ಲೆಲ್ಲ ಪ್ರತಿಭಟನೆ. ನೀರಾವರಿ ಪಾಪ ಇರೋದನ್ನ ಕರೆಂಟ್ ಮೇಲೆ ನೀರು ಬಂದು ಹರಿವಿ ಅಂಥದ್ದಾಗ್ಯದ. ಇವ್ರು ಡಿಸೈನ್ ಇಲ್ಲ ಮತ್ತೇನು ಹಾಕಿ ಮಾಡ್ತಾರಪ್ಪ ಅಂತಂದ್ರೆ ಯಾವ ಪ್ರಮಾಣದಲ್ಲಿ ಖರ್ಚು ಬರ್ತದೋ ರೈತಗೆ? ಅವ್ಗೆ ಲಾಭ ಇಲ್ಲ, ಮಾರ್ಕೆಟ್ ಇಲ್ಲ ಪಾಪ ರೈತಗೆ. ಅವು ಎಲ್ಲಿ ತುಂಬ್ತಾರೆ ರೈತ? ಅದೇ ಕಾಲ ನೇಕಾರಿಗೂ ಸಹಿತ ಅದು ಪರಿಸ್ಥಿತಿ ಇದೆ, ದುಸ್ಥಿತಿ ಅದ. ಇವತ್ತು ಹೋಗಿರಿ ರಬಗಾಯಿ ಬನಟ್ಟಿ, ಮಾಲಿಕ್ಪುರ್, ಗುಳೇದಗುಡ್ಡೆ, ಇನ್ನೊಂದು ಕಡೆ ಎಲ್ಲೆಲ್ಲದಾವೆ. ಇವನು ಬೆಂಗಳೂರು ಕಡೆ ಹೋಗಿರಿ, ರೈತರ ಜೊತೆಗೆ ನೇಕಾರರ ಸಹಿತ ಪರಿಸ್ಥಿತಿ ಅಧ್ವಾನ ಹೋಗ್ಬಿಡೋದು. ಅವ್ರು ಬದುಕು ಕಷ್ಟ ಆಗ್ಯದ. ಅದಕ್ಕೆ ಇವತ್ತು ಅವ್ರು ಪ್ರತಿಭಟಿಸ್ತಾ ಇದ್ದಾರೆ, ಇನ್ನುಳಿದವ್ರು ಪ್ರತಿಭಟಿಸ್ತಾ ಇದ್ದಾರೆ. ಮತ್ತು ಬಡವರಿಗೂ ಸಹಿತ ಕರೆಂಟ್ ಕೊಡೋ ಶಕ್ತಿ ಇಲ್ಲ. ಏನೋ ಇವತ್ತು 30 200 ತನಕ ಕೊಡ್ತಾ ಇದ್ದಾರೆ. ಅದು ಎಂದು ಬಂದಾಗ್ತದೋ ಗೊತ್ತಿಲ್ಲ. ಇನ್ನು ಖಾಸಗಿಯವ್ರು ಬಂದಾಗ ಅವ್ರು ಯಾಕೆ ಕೊಡ್ತಾರೆ ರೀ? ಸರ್ಕಾರರಿಗೆ ಏನು ಮಾಡ್ತಾರೆ ಮಾಡ್ಲಿಕ್ಕೆ ಸಾಧ್ಯದ? ಖಾಸಗೀಕರಣ ಇದು ಇಲ್ಲಿವರೆಗೆ ನಮ್ಮ ದೇಶದ ಮಗ್ಲ ಮುರಿದು ಬಿಟ್ಬಿಟ್ಟದು. ಯಾಕಂತಂದ್ರೆ ಟ್ಯಾಕ್ಸ್ ತೊಗೊಳೋದನ್ನು ಸುಳ್ಳಾಗೋದು. ನಮ್ಮಿಂದ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಹೇಳ್ತೀರಿ, ಇನ್ಡೈರೆಕ್ಟ್ ಟ್ಯಾಕ್ಸು, ಅದು ಇದು. ಒಂದಿಷ್ಟು ದುಡ್ಡು ಗಳಿಸೋರ ಕಡೆಯಿಂದ ಅವ್ರಿಗೂ ಉಳಿಗೊಳ್ಳೋದಿಲ್ಲ. ಮಧ್ಯಮ ವರ್ಗದವ ಏನೋ